ನಾವೀಗ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಿಂತು ಹೋದ ಅಥವಾ ಆಗದಂತಹ ಕೆಲವು ಸಿನಿಮಾಗಳ ಬಗ್ಗೆ. ರಾಜ ವೀರ ಮದಕರಿ ನಾಯಕ ಚಿತ್ರದುರ್ಗದ ಗಂಡುಗಲಿ ಮದಕರಿ ನಾಯಕನ ಪಾತ್ರವನ್ನ ಮಾಡಬೇಕಿದ್ದವರು ದರ್ಶನ್ ಅವರು. ಸರ್ವಾಂತರ್ಯಾಮಿ ದರ್ಶನ್ ಹಾಗೂ ಅವರ ತಮ್ಮ ದಿನಕರ್ ಅವರ ನಿರ್ದೇಶನದಲ್ಲಿ ಸರ್ವಾಂತರ್ಯಾಮಿ ಸಿನಿಮಾ ದರ್ಶನ್ ಅವರ 50ನೇ ಸಿನಿಮಾ ಆಗ್ಬೇಕಿತ್ತು. ಈ ಟೈಟಲ್ ನಲ್ಲಿ ಒಂದು ಮಾಸ್ ಸಿನಿಮಾವನ್ನ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಕಾಲಕ್ರಮೇಣ ಅದಾಗ್ಲಿಲ್ಲ. ನವಗ್ರಹ ಸಿನಿಮಾ ಹಿಟ್ ಆಗಿತ್ತು. ಹಾಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಓಪನ್ ಎಂಡಿಂಗ್ ಇಟ್ಟಿದ್ರು. ಆ ಎಂಡಿಂಗ್ ಹೇಗಿತ್ತು ಅಂದ್ರೆ ಸಿನಿಮಾದ ಸೀಕ್ವೆಲ್ ಬರುತ್ತೆ ಅನ್ನೋ ಹಾಗಿತ್ತು. ಆಡಿಯನ್ಸ್ ಇದರ ಸೀಕ್ವೆಲ್ ನ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಯಾಕೋ ನವಗ್ರಹ ಸೀಕ್ವೆಲ್ಗೆ ಕಾಲ ಕೂಡ ಬರ್ಲೇ ಇಲ್ಲ. ಗೋಲ್ಡ್ ರಿಂಗ್ ದರ್ಶನ್ ಅವರು ನೇವಿ ಆಫೀಸರ್ ಆಗಿ ಕಾಣಿಸ್ಕೋಬೇಕಿದ್ದಂತಹ ಸಿನಿಮಾ ಗೋಲ್ಡ್ ರಿಂಗ್. ಆದ್ರೆ ಈ ಸಿನಿಮಾ ಕೂಡ ಯಾಕೋ ಸೆಟ್ ಇರಲಿಲ್ಲ. ಈ ಸಿನಿಮಾದ ಬದಲಿಗೆ ಕಾಟೇರ ಬಂತು, ಬ್ಲಾಕ್ ಬಸ್ಟರ್ ಕೂಡ ಆಯ್ತು. ಆ ಸ್ಫೋಟ ಈ ಸಿನಿಮಾದ ಕತೆ ಕೇಳಿ ದರ್ಶನ್ ಅವರು ಕೂಡ ಥ್ರಿಲ್ ಆಗಿದ್ರಂತೆ. ಆದ್ರೆ ಈ ಸಿನಿಮಾ ಕೂಡ ಸೆಟ್ ಇರಲಿಲ್ಲ.